ಕಾಳಿಂಗ ಸರ್ಪ ಹೆಡೆ ಎತ್ತಿ ನಿಂತರೆ ಈ ತಾಲೂಕಿನಲ್ಲಿರುವ ರೈತ ಕುಂಡಿಗಳು ಕೆಟ್ಟು ಗಾಳಿಪಟಕ್ಕೆ ಸೂತ್ರವಿಲ್ಲದಂತಾಗುವುದರಲ್ಲಿ ಅನುಮಾನವೇ ಇಲ್ಲ. ಕಿರಣ್, ನನ್ನ ಗುಪ್ತವಾರದಲ್ಲಿ ಗುಪ್ತಚಾರನಂತೆ ಕಳ್ಳ ಸಾಗಾಣೆ ಕೆಲಸಗಳಿಗೆ ವಿಘ್ನೆಂಬ ಚಕ್ರ ರಚಿಸುವ ನಿಯತ್ತಿನ ಇನ್ಸ್ಪೆಕ್ಟರ್ ಕಿರಣ್ ಯಮಲೋಕದ ದಾರಿ ತೋರಿಸಿದಾಗಲೇ ನನ್ನ ಕೆಲಸಗಳು ಸುಗಮವಾಗುತ್ತವೆ. ಕಿರಣ್, ನೀನು ನಾನು ಒಂದೇ ಕಾಲೇಜಿನಲ್ಲಿ ಓದುವಾಗಲೇ ಬದ್ಧವೇದಿಯಾಗಿ ನೀ ನನಗೆ ಅವಮಾನ ಮಾಡಿಸಿದ್ದು ಮರೆತಿಲ್ಲ, ಮರೆಯಲು ಸಾಧ್ಯವೇ ಇಲ್ಲ. ನನ್ನ ವೇರಿ ಇತ್ತ ಕಡೆ ಬರ್ತಾ ಇದೆ, ಬರಲಿ. ಕಿರಣ್, ಅವತ್ತು ನಾನು ಕಾಲೇಜಿನಲ್ಲಿ ಯಶೋದೆಂಬ ಹುಡುಗಿಯನ್ನು ಅಪ್ಪಿ ಮುದ್ದಿಡುವಾಗ ನೀ ನನ್ನ ಕೆನ್ನೆಗೆ ಬಾರಿಸಿದ್ದು ನೆನಪಿದೆಯೋ? ಕಷ್ಟಪಟ್ಟು ರೈತ ಬೆಳೆದ ಬೆಳೆಯನ್ನು ಕಮ್ಮಿ ರೇಟ್ನಲ್ಲಿ ಟೆಂಡರ್ ಹಾಕಿ ರೈತರ ಜೀವನದಲ್ಲಿ ಕತ್ತಲು ಬೆಳಕು ಆಟ ಆಡುವ ದುಷ್ಟ ನೀನು. ಅಷ್ಟೇ ಅಲ್ಲ, ಗಿಡದಿಂದ ಗಿಡಕ್ಕೆ ಹಾರುವ ನಿಮ್ಮಂತ ಮಂಗ್ಯನ ಮಕ್ಕಳನ್ನು ಮರೆಯಲು ಸಾಧ್ಯವೇ ಇಲ್ಲ. ನನ್ನನ್ನು ಮಂಗನ ಜಾತಿಗೆ ಹೋಲಿಸ್ತೀಯ? ನಾನು ಎಂತವನು, ನನ್ನ ತಂದೆ ಯಾವುದನ್ನೋದು ನಿನಗೆ ಗೊತ್ತು? ಗೊತ್ತು, ನೀನೊಬ್ಬ ನಾಲಾಯಕ. ಎಮ್ಮೆಲ್ಲಿ ಕೈ ಚೀಲ, ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಬಂದ ಬೆಳೆಯನ್ನು ಮಾರ್ಕೆಟಿಗೆ ತೆಗೆದುಕೊಂಡು ಬಂದಾಗ ರೈತನ ಗೋಣು ಮುರಿಯುವ ನವವಂಚಕ. ಅಷ್ಟೇ ಅಲ್ಲ, 60 ಹಳ್ಳಿಯ ಅರಸನಂತೆ ಮೆರೆಯುತ್ತಿದ್ದ ರಾಮನ ಆಸ್ತಿಯನ್ನು ನುಂಗಿ ನೀರ ಕುಡಿದ ನಾಲಾಯಕ. ರೈತನ ಮಾಲನ್ನು ಬೇರೊಂದು ದೇಶಕ್ಕೆ ಮಾರಿಕೊಳ್ಳುವ ಬಂಡ ಸುಳಿಮಗ ಎನ್ನುವುದು ಗೊತ್ತು. ಕಂಡವರ ಮನೆಯಲ್ಲಿ ಕಣ್ಣು ಹಾಕುವ ತುಡುಗು ಬೆಕ್ಕಿನಂತ ಅನ್ನೋದು ಗೊತ್ತು ನಾಗೇಂದ್ರ. ಲೇ ಕಿರಣ, ಈ ಕೋಪ ನಿಂತ ಬಹುಗು ಬೆಕ್ಕಿನ ಮುಂದೆ ಸಂದಿಯಲ್ಲಿ ಅಲ್ಲೊಂದು ಇಲ್ಲೊಂದು ಬಿದ್ದ ಕಾಳನ್ನು ನುಂಗುವ ಬಡ ಕೈಲಿ ಒಂದು ಎಚ್ಚರಿಕೆ ತಮಟೆ ಬಾರಿಸೋದಂತಾಯ್ತು ನಿನ್ನ ಮಾತಿನ ಶೈಲಿ. ಕಿರಣ್, ಈ ಜಗದಲ್ಲಿ ನ್ಯಾಯ ನೀತಿ ಧರ್ಮದ ಸೆಲೆ ಕತ್ತಿ ಹೋಗಿರುವಾಗ ಸತ್ಯದ ಬೋರು ಗುದ್ದಿಸಿ ಧರ್ಮದ ನೀರು ತೆಗೆದಂತಾಯ್ತು ನಿನ್ನ ಮಾತಿನ ಶೈಲಿ. ಬಂಜರ ಭೂಮಿ ಅಷ್ಟೇ ಅಲ್ಲ, ಬಂಡಿಗಳಲ್ಲಿ ಬೋರು ಗುದ್ದಿಸಿ ಧರ್ಮದ ನೀರು ತರಿಸ್ತೀನಿ. ರೈತರ ಮಕ್ಕಳ ಜೀವನದಲ್ಲಿ ಹಾವು ಮುಗಿಸಿ ಆಟ ಆಡುವ ನಿಮ್ಮ ಕರ್ಮದ ನಾಟಕಕ್ಕೆ ಅಂತ್ಯದ ನಾಂದಿ ಆಡಿ ರೈತರ ಮಕ್ಕಳಿಗೆ ಅನ್ಯಾಯದ ಕಿರು ತೋರಿಸಿ ಹಣಕ್ಕಾಗಿ ಕಪ್ಪೆ ಅಂತ ಬಾಯಿ ತೆಗೆದುಕೊಂಡು ಕುಳಿತುಕೊಂಡು ಸೂಳೆ ಮಗ ಆಗಲಾರ ಈ ಕಿರಣ್. ಸೂಳೆ ಈ ದುನಿಯಾದಲ್ಲಿ ಸುಖ ಜೀವನ ನಡೆಸಬೇಕಾದರೆ ಸೂಳವೇ ಆದರೆ ಏನು? ಹಣವಂತರು ಹಾಸಿಗಿದ ಮಲಗಿದ ತೆಗೆದರು ತಪ್ಪೇನು? ನೀನೊಬ್ಬ ರೈತರಿಗೆ ನ್ಯಾಯ ತೋರಿಸಿಕೊಡಲು ನಮ್ಮಂತವರೊಂದಿಗೆ ಹೋರಾಟ ಮಾಡಲು ಸಿದ್ಧವಾದರೆ ಹೆಜ್ಜೆ ಹೆಜ್ಜೆಗೆ ಮೋಸಗಾರರು, ಲಪಂಗರು, ಸರ್ಕಾರದ ನುಂಗುವ ತಾಯಿಗಂಡ ರಾಜಕಾರಣಿಗಳಿದ್ದಾರೆ. ನಮ್ಮಂತವ್ರನ್ನ ಎದುರು ಹಾಕಿಕೊಳ್ಳುವುದು ಒಂದೇ, ನಿನ್ನ ಹೆಂಡತಿ ಮುಂಡಾಗುವುದು ಒಂದೇ. ನಾಗೇಂದ್ರ, ಹಗಲು ರಾತ್ರಿ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬಾಯಲ್ಲಿ ಮಣ್ಣು ಹಾಕಲು ನಿಮ್ಮಂತ ದರಿದ್ರಗಳನ್ನು ಮಟ್ಟ ಹಾಕಲು ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ರೈತನ ತುತ್ತು ರೈತನ ಬಾಯಿಗೆ ಬರುವಂತೆ ಮಾಡುವುದೇ ನನ್ನ ಗುರಿ.
ಏ ಆಣೆಯಂತೆ ಮದ ತುಂಬಿಕೊಳ್ಳಬೇಡವೇ ಮಂಕೆ. ನಿಮ್ಮಂತ ಇನ್ಸ್ಪೆಕ್ಟರ್ ಯಾವ ದಾರಿಗೆ ತರಬೇಕನ್ನೋ ಅಂಕುಶ ನಮ್ಮ ಕೈಯಲ್ಲಿದೆ. ನಮ್ಮ ಅಂಕುಶ ದಾವೂದ್ ಇಬ್ರಾಹಿಂ ನರಂತ ಕೈಯರಲಿದೆ ಮರೇ. ಈ ಭೂಮಿ ಮೇಲೆ ನನ್ನ ಉಸಿರಿರುವವರೆಗೂ ರೈತರಿಗೆ ಮೋಸ ಮಾಡುವ ನಿಮ್ಮಂತ ಕ್ರಿಮಿನಲ್ ದಲಾಳಿ ಅಂಗಡಿ ಮಾಲೀಕನೇ ಆಗಿರಲಿ, ಭ್ರಷ್ಟ ದೇವೇಂದ್ರ ಅಂತ ರಾಜಕಾರಣಿ ಆಗಿರಲಿ, ದುಷ್ಟ ಒಳಗಳಿಂದ ಸಂಹಾರ ಮಾಡುವುದೇ ನನ್ನ ಚಲಚಲವೇ, ನನ್ನ ಬಲಬಲವೇ, ನನ್ನ ರಕ್ಷಣೆ, ನನ್ನ ಮೂಲ. ರಕ್ಷಣೆ ವರ್ಷಾನ ಗಂಟಲೆ ಉಪವಾಸ ಉಪ್ಪಿನ ಸತ್ಯಾಗ್ರಹ ಚಳವಳಿ ಮಾಡಿ ಕೆಂಪು ಮೋತಿಯ ಬ್ರಿಟಿಷರನ್ನು ಒದ್ದು ಓಡಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪಿತಾಮಹನನ್ನೇ ಗುಂಡಿಟ್ಟ ಕೊಂದೆ ಗೋಡ್ಸೆ. ಅವನು ನಮ್ಮವನು. 17 ವರ್ಷ ಇಡೀ ಭಾರತ ದೇಶವನ್ನು ಗಂಡಸರಿಂದ ಆಳಿದ ಶ್ರೀಮತಿ ಇಂದಿರಾ ಗಾಂಧಿಯನ್ನು ಕೊಂದವನು ಅವನು ಅಂಗರಕ್ಷಕನೇ. ಇನ್ನು ಈಗ ತಾನೇ ಕಣ್ಣು ಬಿಡುವ ಗುಬ್ಬಿ ಮರಿ ನಿನ್ನನ್ನು ಹೇಗೆ ಬೇಟೆಯಾಡಿ ಯಮಲೋಕಕ್ಕೆ ಕಳಿಸಬೇಕು ನನಗೆ ಗೊತ್ತು. ಏನಾಗೇಂದ್ರ, ನಿನ್ನ ಗೋಳು ಬೆದರಿಕೆಗೆ ನನ್ನ ಮನೆಯ ಕಾಯಿ ನಾಯಿ ಕೂಡ ಅಂಜುವುದಿಲ್ಲ. ನಿನ್ನ ಈ ಕಾಕಿ ಹೆದರಲು ಸಾಧ್ಯವೇ? ಇನ್ಸ್ಪೆಕ್ಟರ್, ಈಗ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದ್ದೀಯ. 4 ದುಡ್ಡು ಮಾಡಿಕೊಳ್ಳುವುದನ್ನು ಕಲಿತುಕೋ. ಅದನ್ನು ಬಿಟ್ಟು ದಕ್ಷತನ, ಪ್ರಾಮಾಣಿತನ, ಕಾನೂನು ಎಂದು ಹೋರಾಟ ಮಾಡಲು ಸಿದ್ಧವಾದರೆ ನಾಳೆ ನೀ ಸತ್ತಾಗ ಮಣ್ಣಿಗೂ 4 ಕಾಸು ಇರುವುದಲ್ಲ, ಅರ್ಥ ಮಾಡಿಕೋ. ಹಾಗೇನಾದರೂ ಮನಸ್ಸು ಬದಲಿಸುವ ಬುದ್ಧಿ ಇದ್ದರೆ ಮರಣ ಮುದ್ರಂದಾಗ ಮಂಗಲಿ ಬಂದು ಬೇಟೆಯಾಗು. ಗುಡ್ ಬಾಯ್. ಏನಾಗೇಂದ್ರ, ಹಗಲು ರಾತ್ರಿ ಏನಾಗೇಂದ್ರ, ದೇವೇಂದ್ರ ಮಣ್ಣಿನಲ್ಲಿ ಮಣ್ಣಾಗಿ, ನೀರಿನಲ್ಲಿ ನೀರಾಗಿ, ಬಿಸಿಲಿನಲ್ಲಿ ಬಿಸಿಲಾಗಿ, ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬಾಯಲ್ಲಿ ಮಣ್ಣು ಹಾಕಲು ನಿಮ್ಮಂತ ಮಕ್ಕಳೊಂದಿಗೆ ಅನ್ಯಾಯದ ಮೋಸದಾಡುವ ನಿಮ್ಮಂತ ತಾಯಿ ಗಂಡರಿಗೆ ಸಿಡಿದೆದ್ದು ಶಿವನಾಗಿ ನನ್ನ ಹಸಿರು ಕ್ರಾಂತಿ ಬಾವುಟವನ್ನು ವಿಧಾನಸೌಧದ ಮುಂದೆ ಹಾರಿಸಿದ್ದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಕಿರಣ್ ಕುಮಾರನೇ ಅಲ್ಲ. ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಈ ಊರಿಗೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್. ಇಲ್ಲಿ ನನ್ನ ಸ್ನೇಹಿತನಾದ ರಾಮು ನನಗೆ ನೋಡಿ, ಸುತ್ತಿ ಬಳಸಿ ಮಾತನಾಡೋದನ್ನ ನಿಲ್ಲಿಸಿ. ನನ್ನಿಂದ ನಿಮ್ಗೇನ್ ಸಹಾಯ ಆಗ್ಬೇಕಾಗಿತ್ತೋ ಅದನ್ನ ತಿಳಿಸಿ. ಸ್ವಲ್ಪ ದಯಮಾಡಿ ಕವಿಗಳ ಮನೆಯನ್ನು ತೋರಿಸುತ್ತೀರಾ? ಅವನೊಬ್ಬ ಹುಚ್ಚು ಕವಿ, ಇವನೊಬ್ಬ ಹಾಪ್ ಇನ್ಸ್ಪೆಕ್ಟರ್. ನೀವು ಏನೋ ಸಣ್ಣದನೆಯಲ್ಲಿ ಗುಣಗುಣ್ತಾ ಇದ್ದಂತೆ ಕಾಣ್ತಾ ಇದೆ. ಅದೇನಿಲ್ಲ, ನೀವು ಹುಡುಕೊಂಡು ಬಂದ ಕವಿ ಇಲ್ಲಿ ಯಾವ್ದಾದ್ರು ಒಂದು ಹಾಳು ಬಿದ್ದ ಮಂದಿರದಲ್ಲಿ ನಾಟಕ ಬರೆಯುತ್ತಾ ಕೂತಿರ್ಬೇಕು. ಮುಂದೆ ಹೋಗಿ ವಿಚಾರಿಸಿ, ನಾನು ಬರ್ತೀನಿ. ಸ್ವಲ್ಪ ನಿಲ್ಲುತ್ತೀರಾ? ನನ್ನನ್ನು ನಿಲ್ಲಿಸಿದ ಕಾರಣ? ನಿಮ್ಮ ಹೆಸರು? ನನ್ನ ಹೆಸರು ಸರೋಜಾ ಅಂತ. ನಿಮ್ಮ ಹೆಸರು? ಕಿರಣ್. ಸರೋಜಾ ಅಂದರೆ ನೀವು ಮಾಜಿ ಎಮ್ಎಲ್ಎ ಗುಂಡೂರಾವ್ ಮಗಳಲ್ಲವೇ? ಹೌದು. ನನ್ನ ಪರಿಚಯ ನಿಮಗೆ ಹೇಗೆ ಗೊತ್ತಾಯ್ತು? ಸರೋಜಾ, ನಾನು ನೀನು ಒಂದೇ ಕಾಲೇಜಿನಲ್ಲಿ ಓದಿದ್ದು. ಅಂದು MA ಕಾಲೇಜಿನ ಬೀಳ್ಕೊಡುವ ಸಮಾರಂಭದಲ್ಲಿ ಸವಿ ನೆನಪು ಸಾವಿರ ನೆನಪು ಎಂಬ ಮಧುರ ಗೀತೆಯನ್ನು ವೇದಿಕೆ ಮೇಲೆ ಹಾಡಿದ್ದು ನೆನಪಿದೆ ತಾನೇ? ನೋಡಿ, ಅದೆಲ್ಲ ಹಳೆ ಕತೆ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು. ದಯವಿಟ್ಟು ದಾರಿ ಬಿಡ್ತೀರಾ? ಸರೋಜಾ, ಅಂದು ನೀವು ಹಾಡಿದ ಹಾಡು ಇವತ್ತಿಗೂ ನನ್ನ ತೆರೆಯಲ್ಲಿ ಗುಣಗುಣ್ತಾ ಇದೆ. ಪ್ಲೀಸ್ ನಾನೊಂದು ಮಾತು ಕೇಳಲಿ? ನೀವು ಕೇಳೋ ಮಾತು ಒಳ್ಳೇದಾಗಿರ್ಬೇಕು. ಸರೋಜಾ, ನಿನ್ನನ್ನು ನನ್ನ ಬಾಳೆ ಸಂಗಾತಿನಾಗಿ ಮಾಡಿಕೊಳ್ಳಬೇಕೆಂಬುದೇ ನನ್ನ ಬಲವಾದ ಆಸೆ. ನೋಡಿ ಇನ್ಸ್ಪೆಕ್ಟರ್ ಕಿರಣ್ ಅವರೇ, ಪ್ರೀತಿ ಎಂಬ ಸಾಗರಕ್ಕೆ ಧುಮುಕ್ಬೇಕಾದ್ರೆ ಧೈರ್ಯ ಎಂಬ ಸೆಂಟ್ಕಾಯನ ಎದೆಗೆ ಗಟ್ಟಿಕೊಂಡು ಈಜಿದ್ರೆ ಮಾತ್ರ ಚಂದ.
ನೀನು ಜೋಡಿ ಹಕ್ಕಿಗಳಾಗಿ ಬೆಳ್ಳಿ ಮಾಡೋದಲ್ಲಿ ಯಾರೋಣ ಏನಿದೆಯಾ ಸರೋಜ್? ನೋಡಿ ಕಿರಣ್, ಪ್ರೀತಿ ಎಂಬುದು ಒಂದು ಮುಳ್ಳಿನ ಗಿಡವಿದ್ದಂತೆ. ಆ ಗಿಡದ ನೆರಳಲ್ಲಿ ಕೂತ್ಕೊಂಡು ಮೇಲೆದ್ರೆ ನೆತ್ತಿಗೆ ಮುಳ್ಳು ಚುಚ್ಚುವುದು, ಧೈರ್ಯ ಮಾಡಿ ಕೂತ್ಕೊಂಡ್ರೆ ದೇಹ ಎಲ್ಲ ಮುಳ್ಳು ಚುಚ್ಚುವುದು. ಸರೋಜ, ಪ್ರೀತಿಸಲು ಸಿದ್ಧರಿರುವಾಗ ಮುಳ್ಳಿನ ಗಿಡವಾದರೇನು, ಗುಲಾಬಿ ಹೂವಿನ ಗಿಡವಾದರೇನು? ಧೈರ್ಯ ಎಂಬ ಪ್ರೀತಿ ಭಯಪಟ್ಟುಕೊಂಡು ಪ್ರೀತಿಸೋದು ಬಿಟ್ಟರೆ ಪ್ರೀತಿಗೆ ಬೆಲೆನೇ ಇರುವುದಿಲ್ಲ. ಸರೋಜ, ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ, ಇನ್ನು ಮುಂದಾದರೂ ಪ್ರೀತಿಸುತ್ತಾ ಇರುತ್ತೇನೆ. ನೋಡಿ ಪ್ಲೀಸ್, ನನ್ನ ಪ್ರೀತಿಗೆ ಎಳ್ಳೆನೀರು ಹಾಕಬೇಡ. ಈ ನಿಮ್ಮ ಮಾತುಗಳ ಮುಂದೆ ನಾನು ತುಂಬಾ ಮೂಗಲಾಗ್ಬಿಟ್ಟೆ. ಏನ್ ಮಾತಾಡ್ಬೇಕು ಅಂತ ನನ್ನ ಮನಸ್ಸಿಗೆ ಗೊತ್ತಾಗ್ತಾನೇ ಇಲ್ಲ. ಅಂದರೆ ನೀನು ನನ್ನನ್ನು ಪ್ರೀತಿಸುತ್ತೀ ಎಂದಾಯ್ತು. ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ ಕಿರಣ್. ನಾಚಿಕೆ ಎಂಬ 3 ಅಕ್ಷರದಿಂದ ಮನುಷ್ಯನಿಂದ ಕಿತ್ತು ಹಾಕಿ ಖುಷಿ ಎಂಬ 2 ಅಕ್ಷರದಿಂದ ಬಿಗಿದಪ್ಪಕೋ ಈ ನಿನ್ನ ಸುಕುಮಾರನನ್ನು. ಹಾಗೆ ಆಗ್ಲಿ. ಐ ಲವ್ ಯು. ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ, ನಾ ನಿನಗೆ, ಜೀವನ ನಗುತ್ತಲಿದೆ. ತರುವೆ ನಾನು ಸೇರಿ ನಿನ್ನನು, ಮುತ್ತಲ್ಲೇ ಮಳೆಯ ಕಟ್ಟುವೆನು, ಮುಗಿಲ ಮಿಂಚನೆ ಚಂದಿರಿಸಿ ದೀಪ ಹಚ್ಚುವೆನು. ಬೆಳ್ಳಿರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ, ನಾ ನಿನಗೆ, ಜೀವನ ನಗುತ್ತಲಿದೆ. ಹಗಲ ಇರುಳಲಿ ಬಿಸಿಲ ಮಳೆಯಲಿ ಹೊಳೆವ ನಿನ್ನ ನಯನ,
मारना तो हाथी को मारना, लूट करना तो बड़े का करना. ಅರ್ಥ ಆಗ್ಲಿಲ್ಲ ಅಲ್ಲ? ಹೊಡೆದ್ರೆ ಆನೆನೇ ಹೊಡಿಬೇಕು. ಲೂಟಿ ಮಾಡಿದರೆ ಖಜಾನೆಯನ್ನೇ ಲೂಟಿ ಮಾಡಬೇಕು. ಮುಟ್ಟಿದರೆ ಯಾರು ಮುಟ್ಟದ ಹೆಣ್ಣನ್ನೇ ಮುಟ್ಟಬೇಕು. ಅದು ಅದು ಈ ದೇವೇಂದ್ರ. ಏಯ್! लड़की का मजाक कंबर का नीचे, लड़की का मजाक कंबर का नीचे, सिगरेट का मजाक फिल्टर का नीचे. ले रामा, ದಾದಾನಗರ ನಂದು, ಶಿವಾಜಿನಗರ ನಿಂದು ಅಂತ ಬಾರ್ಡ್ರ್ ಹಾಕೊಂಡ್ ಬಾಳೋ ನಾಯಿ ನೀನು. ಎನಿ ಏರಿಯಾ ಎನಿ ಸ್ಟೇಟ್ 24x7 ಆಟ ಆಡೋ ಶಿವಾಜಿನಗರದ ದೇವೇಂದ್ರ ನಾನು. ರಾಮ ಮೈಲಾರಿ ಕೀಳು ಜಾತಿಯಲ್ಲಿ ಜನಿಸಿ ಈ MLA ದೇವೇಂದ್ರನಿಗೆ ಹದ್ದು ಮೀರಿ ಸಹನೆಯ ಸೀಮೆಯನ್ನು ದಾಟಿ ನನ್ನ ವಿರುದ್ಧ ಕೆಲವೊಂದು ಪುಡುಪೋಸಿ ರೈತರ ಗುಂಪು ಕಟ್ಟಿಕೊಂಡು ಹೋರಾಟದ ಬೆಂಚಿಗೆ ಕಾಮದ ಪುಂಗಿಯನಾದುವ ನಿನ್ನುವ ಗಂಟಲ ಕೊಳುವೆಗೆ ಯಾವ ವಿಷ ಬಾಣ ಹಾಕಿ ನಿನ್ನನ್ನು ಯಮಲೋಕಕ್ಕೆ ಕಳಿಸಬೇಕೆಂಬುದು ನನಗೆ ಗೊತ್ತು. ರಾಮ, ಈಗಾಗಲೇ ನಿನ್ನ ಹೆಂಡತಿಯ ಶೀಲವನ್ನು ಸುರೆಗೈದು ಅವಳಿಗೆ ನರಕದ ದಾರಿ ತೋರಿಸಿದ್ದು ಆಯಿತು. ಇನ್ನು ಮುಂದೆ ನಿಮ್ಮಿಬ್ಬರು ಅಣ್ಣ ತಮ್ಮಂದರಿಗೆ ನಾನು ತೋರಿಸುವ ದಾರಿ ಮೂರು ದಾರಿ. ಮೊದಲನೆಯ ದಾರಿ ಮನೆಗೆ ಕರೆಸಿ ಬುದ್ಧಿ ಹೇಳುವುದು, ಕೇಳದಿದ್ದರೆ ಒದ್ದು ಬುದ್ಧಿ ಹೇಳುವುದು. ಅದಕ್ಕೂ ಬಗ್ಗದೆ ಕುರಿ ಹಾಲುಂಡೆನೆಂದು ನನ್ನ ವಿರುದ್ಧ ಸೇಡಿನ ಬ್ರಹ್ಮಾಸ್ತ್ರ ಉಪಯೋಗಿಸಲು ಬಂದರೆ ನಿಮ್ಮ ಇಡೀ ವಂಶವನ್ನೇ ರಕ್ತದೋಕುಳಿಯಲ್ಲಿ ಹರಿಸುವುದೇ ನನ್ನ ಶಪಥ. ಮಂಗ, ಲೇ ಮಂಗ, ಯಾವಲೇವ ಈ ಊರಾಗ ನನ್ನ ಹೆಸರು ಕರೆದಿಡು ಮಗ? ಯಾಕ್ರಿ ಸಾಹೇಬ್ರ? ಲೇ ಮಂಗ್ಯನ ಮಗನ, ನನ್ನ ಮಸೀದಿಗೆ ಮುಲ್ಲ ಅನ್ಕೊಂಡು ಮಾಡಕೊಂಟಿ ಲೇ ಮಗನ. ತಪ್ಪಾಯ್ತ್ರಿ ಅಪ್ಪ ದನ್ಯಾರ. ದನ್ಯಾರ ಅಣ್ಣಕ್ಕೆ ಹೋಗಿ ಸಾಹೇಬ್ರ ಅಂದಿನ ನೋಡ್ರಿಪ್ಪ. ನಾನು ನಿಮ್ಮ ಅಪ್ಪ ಅಂತ ತಿಳ್ಕೊಂಡು ಕ್ಷಮಿಸ್ಬಿಡ್ರಿ. ಮಂಗ, ಆ ತಿರುವೋಗಿ ರಾಮ ನಾನು ಕೊಟ್ಟ ಸಾಲವನ್ನು ನೀನು ಕೇಳಲು ಹೋದಾಗ ನಿನಗೆ ಬಾಯಿಗೆ ಬಂದಂತೆ ಮಾತನಾಡಿದನಂತೆ ಆ ಕಟ್ಟ ಜಾತಿಯ ನಾಯಿ. ದನ್ಯಾರ, ಆ ರಾಮ ನಿಮಗೊಂದು ಮಾತನ ಯಾವ ಬಾಯಾಗ ಹೇಳ್ರಿ ದನ್ಯಾರ? ಲೇ ಮಂಗ್ಯನ ಮಗನ, ನಿನಗಿರುದ ಒಂದ ಬಾಯಿ, ಅದ ಬಾಯಿಲೆ ಬಗಳಲೇ. ದನ್ಯಾರ, ನೀವು ಗಾಂಡ್ಸದ್ರ ಅಂಡ್ಯಾರ ನರಕ ತಿನ್ನು ಸುಳು ಮಗ ಅಂತ, ಬಡ್ಡಿ ಚಕ್ರ ಬಡ್ಡಿ ತಿನ್ನು ಸುಳು ಮಗ, ರೈತರು ದುಡ್ದಿಟ್ಟು ಸುಳು ಮಗ. ನಾನಲ್ರಿಪ್ಪ ದನ್ಯಾರ, ನಾನಲ್ರಿ, ರಾಮ್ ಬೇದನ್ರಿಪ್ಪ. ಹಂಗ ಈ ರೀತಿ ಮಾತನಾಡಿದರ ಕಾಲಿಗೆ ಅಯ್ಯುವ ಕತ್ತೆ ಮಕ್ಕಳು. ಮಂಗ, ಇನ್ನು ಆ ಬಡ ರೈತನಿಗೆ ಸಾವಿನ ದಿನಗಳು ಬಹಳ ದಿನ ಉಳಿಯಲಿಲ್ಲ. ಆ ಜೋಡಿ ರೈತ ನಾಯಿಗಳೊಂದಿಗೆ ಇನ್ನೊಂದು ಸರ್ಕಾರದ ನಾಯಿ ಸೇರಿಕೊಂಡು ನಿಮ್ಮ ಶ್ರೀಮಂತಿಕೆಯ ದರ್ಪವನ್ನು ಬುಡದ ಬೇರೆ ಸಮೇತ ನರಳಕ್ಕೆ ಉಳಿಸಿ ನಿಮ್ಮ ಸಂಹಾರಕ್ಕೆ ಜೇಡರ ಬೆಲೆಯಂತೆ ಎನಿಕೆ ಎನ್ನುತ್ತಿದ್ದಾರೆ. ಎಚ್ಚರ.
ಎಚ್ಚರ ಏಯ್! ಈ ಮೂರು ಲೋಕದ ಗಂಡರ ಗಂಡನ ಶ್ರೀಮಂತಿಗೆ ಇನ್ನು ಬುಡದ ಸಮೇತ ಕೀಳಲು ಆ ತ್ರಿಮೂರ್ತಿಗಳಷ್ಟೇ ಅಲ್ಲ, ಇಡೀ ಶಿವ ಸೈನ್ಯವೇ ಕಟ್ಟಿಕೊಂಡು ಬಂದರು. ಅವರನ್ನು ಬಗ್ಗಿಸುವ ಬ್ರಹ್ಮಾಸ್ತ್ರ ನನ್ನ ಹತ್ತಿರ ಇರುವಾಗ ಇನ್ನು ಆ ಮಬ್ಬು ಕುರಿಗಳಿಗೆ ಒಂದು ಗತಿ ಕಾಣಿಸಲೇಬೇಕು. ಎಮ್ಮೆಲ್ಲವರೇ, ಅವರು ಕುರಿಗಳಲ್ಲ, ನಿಮ್ಮಿಂದ ಕಾಯ್ಕೊಂಡ ಕೆರಳಿದ ಸರ್ಪಗಳು. ಸರ್ಪಗಳು ಏಯ್! ದೊಡ್ಡ ದೊಡ್ಡ ಸರ್ಪಗಳ ವಿಷದ ಹಲ್ಲನ್ನು ಕಿತ್ತು ಈ ಸಮಾಜದ ಮುಂದೆ ಮೋಜಿಗಾಗಿ ಆಟವಾಡಿಸುವ ಈ ಹಾವಾಡಿಗನ ಮುಂದೆ ಈಗ ತಾನೇ ಹುಟ್ಟಿದ ಮರಿ ಹಾವುಗಳು ಯಾವ ಲೆಕ್ಕ? ರೀ ಧನ್ಯರ, ಹೆಂಗಾರ ಮಾಡಿ ಆ ರಾಮಗ ಮೈಲಾರಿಗೆ ಒಂದು ಗತಿ ಕಾಣಿಸ್ಬೇಕು ನೋಡ್ರಿ. ಇಲ್ಲಂದ್ರ ನಿಮಗ ಒಟ್ರಿಗೆ ಕೂತ್ ತಂದು ಬಿಡ್ತಾರ್ರಿ ಅವರು ಕುತ್ತಿಗೆ. ನಮಸ್ಕಾರ ಎಮ್ ಎಲ್ ಎ ದೇವೇಂದ್ರ ಅವರಿಗೆ. ಲೇ ರಾಮ, ನಿನ್ನ ನಮಸ್ಕಾರಕ್ಕೆ ನನ್ನ ಬೂಟಿನಿಂದ ಹೊಡೆಯಬೇಕು. ನಾನು ಕೊಟ್ಟ ಸಾಲವನ್ನು ನಮ್ಮ ಗುಮಾಸ್ತ ಕೇಳಲು ನಿಮ್ಮ ಮನೆಗೆ ಬಂದಾಗ ಬಾಯಿಗೆ ಬಂದಂತೆ ಮಾತನಾಡಿದರಂತೆ. ನೋಡಿ, ನೀವು ದೊಡ್ಡ ವ್ಯಕ್ತಿಗಳು, ಮೇಲಾಗಿ ಒಂದು ಗೌರವ ಸ್ಥಾನದಲ್ಲಿದ್ದವರು. ನಿಮಗೆ ಓಟು ಕೊಟ್ಟು ಆರಿಸಿ ಕಳಿಸಿದ ಈ ಪ್ರಜಾ ಜನತೆಗೆ ಈ ರೀತಿ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡಬಾರ್ದು. ಮೈಲಾರಿ ಸರಿ ತಪ್ಪು ಹೇಳುವ ಸಮಾಗಾರಕ್ಕಾಗಿ ಅಂತವನೇ ನಿಮಗೆ ಕುಡಿಯಲಿಕ್ಕೆ ಬಿಯರು, ಬ್ರ್ಯಾಂಡಿ, ನಿಮ್ಮ ಹೆಂಡರ ಮಾನ ಮುಚ್ಚಲು ಸೀರೆ, ಖರ್ಚಿಗೆ ಗಾಂಧಿ ತಾತನ ನೋಟು ಇಸಿದುಕೊಂಡು ಓಟು ಹಾಕಿಕೊಳ್ಳುವ ನಿಮ್ಮಂತ ಸ್ಲಮ್ಗಳ ಹತ್ತಿರ ಬುದ್ಧಿ ಹೇಳಿಸುವಷ್ಟು ಅವಶ್ಯಕತೆ ನನಗಿಲ್ಲ. ಈ ಪ್ರಪಂಚದಲ್ಲಿ ಕೈಯಲ್ಲಿ ಕಾಂಚಾಣ ಹೊಂದಿದ್ದರೆ ಹೇಗೆ ಬೇಕಾದರೂ ಜೀವನ ಸಾಗಿಸಬಹುದು. ಎಮ್ ಎಲ್ ಎ ಅವರೇ, ನೀವು ನುಡಿಯುವ ಅಕ್ಷರ ಸಹ ಸತ್ಯ. ಬೂದಿ ಮುಚ್ಚಿದಂತಿರುವ ಈ ನಿಮ್ಮ ರಾಜಕಾರಣಿಗಳ ಹಣ ಹೆಂಡ ಕಂಡ ಪಡೆದುಕೊಂಡು ಹೋದ ನಮಗೆ ಬುದ್ಧಿ ಇಲ್ಲ. ನಿಮ್ಮಂತರಿಗೆ ಹೋಟ್ ಹಾಕುವುದಕ್ಕಿಂತ ಮುಂಚೆ ಚಪ್ಪಲಿಂದ ಹೊಡೆದು ಬುದ್ಧಿ ಕಲಿಸಬೇಕಾಗಿತ್ತು ಅಲ್ವೇ? ಚಪ್ಪಲಿ ಏಟು ರಾಮ ರಾಜಕಾರಣಿಗಳಿಗೆ ಚಪ್ಪಲಿ ಹಿಡಿಯಿಂದ ಹೊಡೆಯುವುದೆಂದರೆ ನೀರು ಕುಡಿದಟ್ಟು ಸುಲಭ ಎಂದು ತಿಳಿದುಕೊಂಡಿದ್ದೀಯ. ನಿಮ್ಮಂತ ನಿಯತ್ತಿನ ಕುಂಡಿಗಳನ್ನು ಎಲೆಕ್ಷನ್ ವೇಳೆಯಲ್ಲಿ ಯಾವ ರೀತಿ ಬಾಯಿಗೆ ಮುಸುರಿ ಒರೆಸುವುದು ಗೊತ್ತು. ಸೊಕ್ಕಿನಿಂದ ಮಾತನಾಡಿದ್ರೆ ಬಾಯಿ ಮೇಲೆ ಒತ್ತು ಓಟು ಹಾಕಿಸಿಕೊಳ್ಳುವುದು ಗೊತ್ತು. ರಾಮ್ ಎಮ್ಮೆಲ್ಲೆ ಕುಡಿದು ಬಿಟ್ಟು ಎಂಜಲದ ಮೂತ್ರ ಕುಡಿಯುವ ಮಂಗವೇ. ಕವಿ ಕಾಣದ್ದನ್ನ ಕವಿ ಕಾಣ್ತಾನೆ. ಈ ಹುಚ್ಚರ ಸಮಾಜದಲ್ಲಿ ನಿಮ್ಮಂತ ಪಾಪಾತ್ಮರ ಪಾಮರವನ್ನು ಪೆನ್ನೆಂಬ ಖಡ್ಗ ಹಿಡಿದು ಧರ್ಮವೆಂಬ ಮಸಿ ಹಾಕಿಸಿ ಸತ್ಯವೆಂಬ ಬಿಳಿ ಹಾಳೆ ಮೇಲೆ ರೈತರಿಗೆ, ರಾಜಕಾರಣಿಗಳ ಬಗ್ಗೆ, ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಇಂಚಿಂಚಾಗಿ ಎಳೆ ಎಳೆಯಾಗಿ ಬರೆಯುವ ಧೀರ ಕಣಲೆ ನಮ್ಮನ್ನು ಬಡ ಹುಡುಗಿಯರಿಗೆ ಹಣದ ಆಸೆ ಹಚ್ಚಿ ಅವಳ ಹೆಣ್ಣತನಕ್ಕೆ ಮಣ್ಣು ಹಾಕುವ ದುಷ್ಟ ರಾವಣರ ಬಗ್ಗೆ, ಊರಿಗೆ ರಂಗಮಂದಿರ ಕಟ್ಟಿಸ್ತೀವಿ, ಬಡವರಿಗೆ ಆಶ್ರಯ ಮನೆ ಕಟ್ಟಿಸ್ತೀವಿ ಅಂತ ಹೇಳಿ, ಹಳೆ ಮಂದಿರ ಕಡಿವಿ ಹೊಸ ಮಂದಿರ ಕಟ್ಟಿಸ್ತೀವಿ ಅಂತ ಹೇಳಿ, ಗ್ರಾಮ ಪಂಚಾಯಿತಿಗೆ ಬಂದ ಹಣವನ್ನು ಮೊಸಳೆಯಂತೆ ನುಂಗುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಬಗ್ಗೆ, ಪಿಡಿಒರ ಬಗ್ಗೆ, ಗ್ರಾಮ ಪಂಚಾಯಿತಿಗೆ ಬಂದ ಹಣವನ್ನು ಹಂಚಿಕೊಂಡು ಸೊಳ್ಳೆಯು ಕಚ್ಚದಂತೆ ಅವರ ಹೆಂಡರ ಪಕ್ಕದಲ್ಲಿ ಮಲಗುವ ಸೂಳೆ ಮಕ್ಕಳ ಹಣೆ ಬರವನ್ನು ಈ ಪತ್ರಿಕೆಯ ಮುಖಪಟದಲ್ಲಿ ಬರೆದು
ಅಣ್ಣನ ಬಗ್ಗೆ ನಾಲಿಗೆ ಓದು ಬಿಟ್ರೆ ನಾ ಮೆಟ್ಟಿಕೊಳ್ಳುವ ಚಪ್ಪಲಿಯ ತಳ ಕಿತ್ತುವರೆಗೆ ಹೊಡೆಯುತ್ತಾನೆ ಈ ಕಲಿಯುಗದ ಮೈಲಾರೆ. ಮೈಲಾರಿ ಸರ್ಕಾರದಿಂದ ಬರುವ ಗ್ರಾಂಟ್ಗಳನ್ನು ಪ್ರಜಾಜನತೆಗೆ ಮುಟ್ಟಿಸದೆ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಸರ್ಕಾರದ ಅಧಿಕಾರಿಗಳಿಗೆ ಆ ದೇವರು ತಮ್ಮದೇ ಆದ ಆಲೋಚನೆ ವಿಚಾರ ಕೊಟ್ಟಿರುತ್ತಾನೆ. ಲೇ ರಾಮ, ನಿಮ್ಮ ತಮ್ಮ ಈ MLAಗೆ ದೇವೇಂದ್ರನಿಗೆ ಸಿಂಹದಂತೆ ಗುಡುಗು ಹಾಕ್ತಿದ್ದಾನೆ. ಅವನಿನ್ನು ಚಿಕ್ಕ ಕುರಿಮರಿ, ಸ್ವಲ್ಪ ಬುದ್ಧಿ ಹೇಳು, ಇಲ್ಲವಾದರೆ ನಿಮ್ಮಿಬ್ಬರನ್ನು ನಿಂತ ಜಾಗದಲ್ಲೇ ಹೂತಾಕಿ ಬಿಡುತ್ತೇನೆ. ಏ ದೇವೇಂದ್ರ, ನಿನ್ನ ಕೈಯಿಂದ ಹೂತಾಕಿಸಿಕೊಳ್ಳಲು ನಾನೇನು ಹೇಡ್ ಜಾತಿಯಲ್ಲ ಜನಿಸಿಲ್ಲ. ಹೆಣ್ಣು ಕುರಿಗಳ ಹಾಲುಂಡು ನಾ ಎಂದು ಮೆಟ್ಟಿಸಿ ಹಿಡಿದ ಶೂರ ಸಂಗೊಳ್ಳಿ ರಾಯಣ್ಣನ ಕುಲದಲ್ಲಿ ಹುಟ್ಟಿದವನು. ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ನಿಮ್ಮ ಇಂಥ ಕಚಡ ಕೆಲಸ ಮಾಡುವ ನಿಮ್ಮಂತ ತಾಯಿ ಗಂಡರ ರುಂಡವನ್ನು ಚಂಡಾಡಿಕೊಂಡು ಬಂದು ನಮ್ಮೂರ ಸಿಬಾಕ್ಲಿ ತೋರ ಕಟ್ಟುತ್ತಾನೆ ಈ ಸರ್ದಾರ್ ಮೈಲಾರಿ. ಮೈಲಾರಿ ಬೇಡ, ಎತ್ತಿದ ಕೊಂದಿನ ಕೆಳಗಿಳಿಸು, ಇಳಿಸಿದ್ದು ನಿನ್ನ ಅಣ್ಣನ ಆಜ್ಞೆ. ಮೈಲಾರಿ ನಮ್ಮ ರುಂಡ ಕತ್ತರಿಸುವುದು ಅಂದರೆ ನಿಮ್ಮ ಕುರಿಮರಿಗಳಿಗೆ ತಪ್ಪಲು ಕಳೆದಷ್ಟು ಸುಲಭ ಎಂದುಕೊಂಡಿದ್ದೀಯೇನೋ ಮುಟ್ಟಾಳು. ಏನೋ ರೈತ ನಾಯಿಗಳು ನಮ್ಮ ದ್ವಾರ ಬಾಗಿಲದವರೆಗೆ ಬಂದಿದ್ದಾವೆಂದು ಸ್ವಲ್ಪ ಕರುಣಿಸಿ ಮಾತನಾಡಿದರೆ ಹುಲಿಯಂತೆ ಗುಡುಗು ಹಾಕ್ತೀರೇನೋ ರಂಡಿ ಮಕ್ಕಳು. ನನಗೆ ಏಕವಚನದಲ್ಲಿ ಮಾತನಾಡ್ತೀಯ ಬಿಡಾಡಿ ನಾಯಿಯ ಮಗನೇ. ನಿನ್ನ ನಾಲಿಗೆಯನ್ನು ಹತ್ತಿರಂತೆ ಹರಿದು ತಿನ್ನುತ್ತಾನೆ ಈ 7 ಕೋಟಿ ಮೈಲಾರಿ. 7 ಕೋಟಿ ಮೇಲರ್ ನಮ್ಮ ಮುಂದೆ ಒಣ ಜಂಬತನ ಕೊಚ್ಕೊಳ್ಬೇಡ. ಮೊದಲಿನ ಮದುವೆಗೋಸ್ಕರ 1 ಲಕ್ಷ ಸಾಲವನ್ನು ಮರಳಿ ಕೊಡುವುದನ್ನು ಕಲಿತಿಕೋ. ಏನಾಗ 1 ಲಕ್ಷ ಹಣ ಕೊಟ್ಟಿದ್ದೇವೆ ಎಂದು ಯಾವ ಬಾಯಿಂದ ನುಡ್ತೀಯ? ಗಂಡ ಸತ್ತ ರಂಡೇರ್ ನರಕ ತಿನ್ನು ಹಂದಿ ನನ್ನ ಮಕ್ಕಳು. ಯಾಕಪ್ಪ ಮೈಲಾರಿ, ನಿಮ್ಮ ಮನೆಗೆ ಬಂದ ಕೇಸಿನ 1 ಲಕ್ಷ ರೂಪಾಯಿ ಕೊಟ್ಟಿನಿಲ್ಲ, ನಿನ್ನ ಹೆಸರು ಬರ ಸಹಿ ಮಾಡಿ ಬೇಕಾದ್ರೆ ನೋಡ್ಕೊ. MLA ದೇವೇಂದ್ರ, ಪ್ರಜೆಗಳ ಸಂರಕ್ಷಣೆ ಮಾಡುವ ಜನನಾಯಕನಾಗಿ ಈ ಬಡ ರೈತ ಜನತೆಗೆ ಗೋಣು ಮುರುವ ಕೀಳಮಟ್ಟ ಕೇಳಿದ ಮೇಲೆ ಇದು ಯಾವ ನ್ಯಾಯ, ನೀತಿ, ಧರ್ಮ? ನ್ಯಾಯ, ನೀತಿ, ಧರ್ಮ. ಈ ಉತ್ತರ ಸಮಾಜದಲ್ಲಿ ಆ ಮೂಲ್ಯ 3 ವಸ್ತುಗಳು ಎಂದೋ ಬತ್ತಲೆಯಾಗಿ ನಿಂತಿವೆ. ಈಗ ಏನೇ ಇದ್ದರೂ ಈ ಪ್ರಪಂಚದಲ್ಲಿ ಬಂಡ ಪುಂಡ ಲಂಡನ ಕಲಿಗಾಲ. ಲೇ ರಾಮ, ಇಲ್ಲದನ್ನು ಬಗಳಿ ನನ್ನ ಪಿತ್ತ ನೆತ್ತಿಗೆ ರೇಸಿಕೊಳ್ಳು. ನಾನು ಕೊಟ್ಟ ಹಣ ಕೊಡ್ತೀಯೋ ಇಲ್ಲೋ ಅದನ್ನು ಬಗಳು. ಹಣ ಕೊಡುವುದಿಲ್ಲಂದವೆ ಅಂದರೆ ಕೊಡ್ಲಿಲ್ಲ ಅಂದ್ರ ಇದೆಯಲ್ಲ ದೂರುಗೌಡ ಮುಂದೆ ಕ್ವಾಣದ ರುಂಡ ಕತ್ತರಿಸಿದಂತೆ ನಿಮ್ಮಿಬ್ಬರ ಅಣ್ಣ ತಮ್ಮನ ರುಂಡವನ್ನು ಚೆಂಡಾಡಿ MLA ಅರಮನೆ ತೋರಬಾಲಗಳಿಗೆ ತೋರಣ ಕಟ್ಟುತ್ತೇನೆ. ಎಚ್ಚರ. ನಿಮ್ಮಿಬ್ಬರ ಕೈ ನಮ್ಮಿಬ್ಬರ ಶರೀರದ ಮೇಲೆ ಸೋಂಕಿದ್ರೆ ಸಾಕು, ಕ್ಷಣಾರ್ಧದಲ್ಲೇ ನಿಮ್ಮ ಕಾಲು ಮೆಟ್ಟಿ ಸೀಳುತ್ತಾನೆ ಈ ವೀರ ಮೈಲಾರಿ. ನಾ ಎಂದು ಗುಡುಗು ಹಾಕುವ ಪುರುಷರ ಗಂಡಸ್ಥರ ನರ ತೆಗೆಯುವ ವೀರ ಕಣಲೇ ಇವನು. ಎಚ್ಚರ. ಲೇ
ತಮ್ಮ ಈ MLAಗೆ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ನಾಗೇಂದ್ರ, ನಾಗೇಂದ್ರ, ಈ ರೈತ ನಾಯಿಗಳ ದರ್ಪ ಅಡಗಿಸಲು ಸರಿಯಾದ ಮಿಂಡನೆಂದರೆ ಆ ರೋಲೆಕ್ಸ್ ರೋಲೆಕ್ಸ್ ರೋಲೆಕ್ಸ್. ಸರ್, ಐ ಆಮ್ ನೀವು ನೋಡೋ ಆಟಗಳನ್ನು ಎಷ್ಟು ನೋಡಿ ನೋಡುತ್ತೀನಿ. ಅದ್ದು ಮೀರಿ ಎಗರಾಡಿದ್ರೆ ನೊಕ್ಕಿ ನೊಕ್ಕಿ ಹೊಡಿತೀನಿ. ಬಾಸ್, ನಿಮ್ಮ ಆಜ್ಞೆಯಂತೆ ಈ ಇಬ್ಬರ ಬೋಳಿ ಮಕ್ಕಳಲ್ಲಿ ಯಾವ ಬೋಳಿ ಮಕ್ಕಳು ರುಂಡ ಕತ್ತರಿಸಲಿ. MLA ದೇವೇಂದ್ರ, ಭೂಮಿ ಮೇಲೆ ಬ್ರಹ್ಮಾಸ್ತ್ರ ಬಿಡುವುದು ಒಂದೇ, ಈ ಬಡ ರೈತನೊಂದಿಗೆ ಹಗೆತನ ಸಾಧಿಸುವುದು ಒಂದೇ. ದಯವಿಟ್ಟು ದಯವಿಟ್ಟು ಕದನ ಮಾಡಿ ವೈರತು ಕಟ್ಟಿಕೊಳ್ಳುವುದಕ್ಕಿಂತ ಮಾನವೀಯತೆ ದೃಷ್ಟಿಯಿಂದ ಹೇಳು, ನೀನು ನನಗೆ ಕೊಟ್ಟ ಸಾಲ ಎಷ್ಟು ಎಂದು. ರಾಮ, ಅಂದರೆ ನಾನು ನಿನ್ನ ದೃಷ್ಟಿಯಲ್ಲಿ ಮಾನಗೆಟ್ಟವನು ಎಂದಂತಾಯ್ತಲ್ಲ. ದೇವೇಂದ್ರ, ನಾನು ಅನ್ನ ಕೊಡುವ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನೀವು ನನಗೆ ಕೊಟ್ಟಿದ್ದ 50,000 ಇದು ಸತ್ಯ 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 ಸತ್ಯ. ಸತ್ಯ ಹರಿಶ್ಚಂದ್ರನ ಕುಡಿ ನೀನು. ನೋಡು ರಾಮ್, ಇಲ್ಲದನ್ನು ತಿರು ಮಾಡಿ, ಇಲ್ಲದನ್ನು ಕಂತಿನ ಬಸ್ಸು ತಿರು ಮಾಡಿ ನಮ್ಮ ಕೈಯಿಂದ ಓದೆ ತಿಂದು ಮಣ್ಣ ಸೇರಬೇಡ ಮರೇ. ನಿನ್ನ ನಾಲಿಗೆ ಉದ್ದು ಹೋಗ್ತಾ ಇದೆ. ಹದ್ದು ಮೀರಿ ಹರಿ ಬಿಟ್ರ ಮಗನ ಮುಂದ ಹಾಕೋದೆ ಬೇರೆ. ಲೇ 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 ಕಲಿಯುಗದ ರಾಮ ಲಕ್ಷ್ಮಣರ, ನೀವು ಅಷ್ಟು ಮಾನವಂತರ ಆಗಿದ್ರ, ನಿಮ್ಮ ಅಪ್ಪಗ ನೀವು ಹುಟ್ಟಿದ್ರ, ನೀವು ಗರ್ತೆಯರಿಗೆ ಹುಟ್ಟಿದ್ರ, ಕೊಟ್ಟವ್ರ ಸಲ ಹೊಳೆ ಕೊಟ್ಟು ಮಾತಾಡ್ರಿ ಸಾವುಕಾರ್ದ. ಲೇ ಮಂಗನ ಮಗನ, 3 ಕಡೆ ಬೆಳಗಾಗಿವಲೇ ನಿನಗ. ನಿಜ ಹೇಳು, ನೀನು ನನಗೆ 1 ರೂಪಾಯಿ ಕೊಟ್ಟಿದ್ದು ಖರೇನಾ? ಅಪ್ಪಟ ಈ ಯಜಮಾನನ ಮ್ಯಾಗ ಸಂಶಯ ಗಾಳಿಯ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಆಲಾಬ್ದೇವ್ರಿಗೂ ಸತ್ಯ. ನಿಮ್ಮಂತ ಶಕುನಿ ಬುದ್ಧಿಯವರು ಈ ರಾಜಕೀಯದಲ್ಲಿ ಸಮಾಜದಲ್ಲಿ ತುಂಬಿಕೊಂಡಿರುವಾಗ ಕಾಲಿಗೆ ಹಾಯುವ ನಾಲಾಯಕರು ಸಹ ದೊಡ್ಡವರಾಗಿ ಎದ್ದು ನಿಂತಿದ್ದಾರೆ. ಲೇ ರಾಮ, ಇಲ್ಲದನ್ನು ಬೊಗಳಿ ನನ್ನ ಪಿತ್ತ ನೆತ್ತಿಗೆ ಏರಿಸಬೇಡ. ನಾನು ಕೊಟ್ಟ ಹಣ ಕೊಡ್ತೀಯೋ ಇಲ್ಲೋ, ಮೊದಲು ಅದನ್ನು ಬಗಳು. ಕೊಟ್ಟವರ ಹಣದ ಋಣದಲ್ಲಿ ಹೋಗುವವರು ನಾವಲ್ಲ, ನಾವು ರೈತನ ಮಕ್ಕಳು. 2 ವಾರದಲ್ಲಿ ಸೂರ್ಯಕಾಂತಿಯ ರಾಶಿಯನ್ನು ಮಾಡಿ ಮಾರಿಕೊಂಡು ಬಂದು ನಿಮ್ಮ ಹಣ ನಿಮಗೆ ಕೊಡ್ತೇನೆ. ತಮ್ಮ ಹೋಗೋಣ. ನಿಲ್ಲು. ನಾಳೆ ನಾವು ಹಣವನ್ನು ಕೇಳಲು ಬಂದಾಗ ಈ ಮೈಲಾರಿ ಕುಡಿಗಿದರೆ ಗುಂಡಾಡಿಸಿ ಗುದ್ದಿಕೊಳ್ಳುತ್ತೇವೆ. ಎಚ್ಚರ ಎಚ್ಚರ. ಈ ಮೈಲಾರಿ ದೇಹದ ಮೇಲೆ ನಿಮ್ಮ ಯಾವ ಕೈ ಸೋಂಕಿರುತ್ತದೆ, ಆ ಕೈ ಬಡವ ಬೀಸಿದ ಕೊಡ್ಲಿ ಹೊಡೆತಕ್ಕೆ ನೆಲ ಕುರುಳಿ ಬೀಳುದಂತೂ ನಿಶ್ಚಿತ. ಧನ್ಯರ, ಈ ಮಹಿಳಾರಿಗೆ ಒಂದು 7 ಸ್ಕೆಚ್ ಹಾಕ್ಬೇಕು ನೋಡ್ರಿ. MLA ಅವರೇ, ಈ ಕೊಪ್ಪಿದ ಮೇಲಾರು ಎಂಬ ಈ ಸಮಾಜದಲ್ಲಿ ಬೆಳೆಯಲಿ ಬಿಟ್ಟರೆ ಮುಂದೆ ನಮ್ಮ ಮಾನ ಪ್ರಾಣ ಎರಡೂ ಅನಿಸುತ್ತಾನೆ. ಎಚ್ಚರ ಎಚ್ಚರ. ಅಷ್ಟ ಅಲ್ರಿ ಇಪ್ಪ, ನಿಮ್ಮಿಬ್ಬರು ಕೂಡ ನಾನು ಕಥಾ ಮಾಡಿಸ್ತಾನ. ನಾ ಮೊದಲ ಒಬ್ಬನ ಮಗ ನಾಗೇಂದ್ರ, ಕುರಿ ಎಷ್ಟು ಕೊಬ್ಬಿರುತ್ತದೆ ಅಷ್ಟು ಕಟುವಣಿಗೆ ಲಾಭ. ರಾಮ, ಲೇ ರಾಮ, ಈ ದೇವೇಂದ್ರ ಆಡುವ ಆಟ ನನ್ನನ್ನು ಹೆತ್ತಾತನಿಗೆ ಗೊತ್ತಿಲ್ಲ. ಇನ್ನು ಈ ಮಬ್ಬು ಕುರಿಗಳಿಗೆ ಹೇಗೆ ತಾನೇ ಗೊತ್ತಾಗಬೇಕು? ನಾಗೇಂದ್ರ, ಇನ್ನು ಮುಂದೆ ನಾನು ಬರೆಯುತ್ತಿರುವ ನಾಟಕದ ಒಂದೊಂದು ಅಧ್ಯಾಯವನ್ನು ನೀನು ಓದುತ್ತಾ ಹೋಗು.
ಹೇಗೆ ಆರಂಭ ಹೇಗೆ ಮುಕ್ತಾಯ ಎಂದು ನಿನಗೇ ಗೊತ್ತಾಗುವುದು. ಮಂಗ, ಲೇ ಮಂಗ, ತಲೆ ಯಾಕೋ ಬಿಸಿ ಆಗ್ತಿದೆ, ಒಂದು ಗುಂಡಿನ ಪಾರ್ಟಿಯನ್ನು ಏರ್ಪಾಡು ಮಾಡು. ದನ್ಯಾರ, ಈ ಮಂಗ್ ನನ್ನ ಮಗ ಒಂದ್ ಸೀಳ್ ಹಾಕಿದ್ರೆ ಸಾಕ್ರಿ, ಸುಡುಗಾಡ್ದಾಗಿನ ದೇವ್ ಎದ್ದು ಬಂದ್ ತಕ 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 ಅಂತ ಕುಣಿದಾಡ್ತೈತಿ ನೋಡ್ರಿ. ಮಂಗ ಅಷ್ಟು ಮಾಡು, ಫುಲ್ ಎಂಜಾಯ್ ಮಾಡೋಣ. ಲೇ ಮಂಗ, ಹುಡುಗಿ ಮಾತ್ರ ಎಕ್ಕದಂ ಜವಾರಿ ಇರಬೇಕು. ಪಕ್ಕ ಲೋಕಲ್ ಮಾಲ್ರಿ ದನ್ಯಾರ, ಪಕ್ಕ ಲೋಕಲ್ ಮಾಲ್. ತಿತ್ತ ನನ್ನ ಕಲಾ ಸೇವೆ ನೋಡಿ ನಮ್ಮ ಹೊತ್ತಗಳಿಲೆಂಗೆ ಏ ಗೆಳತಿ ನಾನ, ನೀನಿಂದ ಹೊತ್ತಗಳಿಲೆಂಗೆ ಏ ಗೆಳತಿ ನಾನ. ಮಾಡಿಂದ ಮಳೆ ಸುರಿದಂಗ, ಮಾಡಿಂದ ಮಳೆ ಸುರಿದಂಗ ಆತಲ್ಲ ಜೀವನ. ನೀನಿಂದ ಹೊತ್ತಗಳಿಲೆಂಗೆ ಏ ಗೆಳತಿ ನಾನ, ನೀನಿಂದ ಹೊತ್ತಗಳಿಲೆಂಗೆ ಏ ಗೆಳತಿ ನಾನ. ಜಗನ್ಮಾತೆ, ಈ ನಿನ್ನ ಸೌಂದರ್ಯ ಅದೆಷ್ಟು ಅಂದ ಚಂದ. ನಿನ್ನ ಸೌಂದರ್ಯವನ್ನ ವರ್ಣಿಸಿ ಬರೆಯಲು ಅಕ್ಷರಗಳೇ ಸಾಲದು. ಆಹಾ, ಈ ಶೃಂಗಾರಮಯವಾದ ವನದಲ್ಲಿ ಹಾಡಿ ಕುಣಿಬೇಕು ಅಂತ ನನಗೂ ಆಸೆ. ಆದ್ರೆ ಆದ್ರೆ ಹಲೋ ಸರೋಜ, ನಿನ್ನ ಹುಡುಕುವುದು ಆಕಾಶದಲ್ಲಿ ನಕ್ಷತ್ರಗಳ ಎಣಿಕೆ ಮಾಡೋದು ಎರಡೂ ಒಂದೇ. ಇದೇನ್ ಸಾಗರ್, ಹಿಂದೇಕು ಆಕಾಶ ನಕ್ಷತ್ರ ಅಂತ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಸರೋಜ, ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ವಿಷಯ ಮಾತಾಡೋದಿತ್ತು. ಅದ್ಯಾವ ಮಾತು? ಮೊದಲು ನೀ ಪ್ರಾಮಿಸ್ ಮಾಡಬೇಕು. ನೋಡಿ, ನಿಮ್ಮ ಮಾತು ನನಗೆ ಓಕೆ ಅನ್ಸಿದ್ರೆ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ. ಇಲ್ಲವಾದರೆ ಸಾಗರ್, ಸುಮ್ಮನೆ ಕಾಡ್ಸಿ ಪೀಡಿಸಿ ನನ್ನನ್ನು ರೇಗಿಸ್ಬೇಡಿ. ಅದೇನು ವಿಷಯ ಅಂತ ಹೇಳಿ. ಸರೋಜ, ನನ್ನ ಹೃದಯದಲ್ಲಿ ಮಣೆ ಮಾಡಿಕೊಂಡಿರುವ ಮಾತನ್ನು ಬಿಚ್ಚಿ ಹೇಳಲು ನನ್ನ ನಾಲಿಗೆ ತಲೆಬಿಡಿಸುತ್ತದೆ. ಹೌದಾ? ಹಾಗಾದ್ರೆ ನಾನು ಹೋಗ್ತೀನಿ. ನಿಲ್ಲು ಸರೋಜ, ನಿನ್ನನ್ನು ದಿನಕ್ಕೆ ಒಮ್ಮೆ ನೋಡದಿದ್ದರೆ ಮಾತಾಡಿದರೆ ಮನಸ್ಸಿಗೆ ಒಂಥರ ತಾಪ ಹೋಗುತ್ತದೆ. ಈ ನಿನ್ನ ಅಂದ ಚಂದ ರಾತ್ರಿ ಕನಸಿನ ಮುಂದೆ ನಿಲ್ಲುತ್ತದೆ. ಸರೋಜ, ಈ ನನ್ನ ಕನಸಿನ ಪ್ರೇಮ ಕೊಟ್ಟೆಯನ್ನು ಪ್ರೀತಿಯ ಮೋಸದಿಂದ ಬಾಂಬ್ ಸಿಡಿಸಿ ನನ್ನ ಈ ಕನಸಿನ ಪ್ರೇಮ ಕೊಟ್ಟೆ ನೆಲಕ್ಕೆ ಉಳಿಸಬೇಡ. ಸಾಗರ್, ನೀರು ಕಂಡಾಕ್ಷರ ಮನುಷ್ಯನಿಗೆ ಈಜ್ಬೇಕು ಅಂತ ಆಸೆ, ಹಕ್ಕಿಗೆ ರೆಕ್ಕೆ ಬಲ್ಕ ಮೇಲೆ ಆಕಾಶದಲ್ಲಿ ಹಾರಾಡಬೇಕು ಅಂತ ಆಸೆ. ಹಾಗೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಪ್ರೇಮದ ಆನೆಕಟ್ಟನ್ನ ಕಟ್ಕೊಂಡಿರುವಾಗ ಬೇಡ ಅನ್ನಲು ಸಾಧ್ಯನಾ? ಅಂದರೆ ನೀನು ನನ್ನನ್ನು ಪ್ರೀತಿಸ್ತೀನಿ. ಐ ಲವ್ ಯು. ನನ್ನ ಉಸಿರಿನವರೆಗೂ ನಿನ್ನನ್ನು ಪ್ರೀತಿಸ್ತಾನೇ ಇರ್ತೀನಿ. ಇವತ್ತಿನಿಂದ ನೀನೇ ನನ್ನ ಬಾಳಿನ ಚಂದ್ರ ಚಕೋರಿ. ಬನ್ನಿ, ಈ ನಿಮ್ಮ ಪ್ರೀತಿ ಎಂಬ ಸಾಗರದಲ್ಲಿ ಜೀವನ ಪೂರ್ತಿ ಪ್ರಯಾಣ ಮಾಡಬೇಕೆಂಬುದೇ ನನ್ನ ಹೃದಯದ ಆಸೆ. ಹಾಗಾದರೆ ನಗುವ ಮಲ್ಲಿಗೆ ಹೂವಿನಂತೆ ಬಂದು ಬಿಸಿಯಪ್ಪಿಗೆ ಮಿಲನ ಹೋಗೋಣ ಬಾ. ಹಾಗೆ ಆಗ್ಲಿ. ಬಣ್ಣನ ತಂದ ಸಾರಂಗದಿಂದ ಅದರಾನ ತಂದ ನನ್ನನ್ನು ತಂದ ರುಚಿ ನೋಡು ಎಂದ ಅಪರೂಪದಂದ ನಯನಾನ ತಂದ
ಇನ್ನು ಇವಳ ನಡುವಾಗು ಎಂದ ನಡುವನ್ನು ಬಳಸಿ ಅದರಾನ ತಂದ ನನ್ನನ್ನು ಲತೆಗೆ ಮರವಾಗು ಎಂದ